ಹೊನ್ನಾವರ ಪಟ್ಟಣದ ದುರ್ಗಾಕೆರೆಯ ಸೆಂಟ್ ಥಾಮಸ್ ಮೈದಾನದಲ್ಲಿ ನಡೆದ ಸಚಿನ್ ಫ್ರೆಂಡ್ಸ್ ಟ್ರೋಫಿ ಹೊನ್ನಾವರದ ಸಂಯುಕ್ತ ಆಶ್ರಯದಲ್ಲಿ ಪ್ರಥಮ ಬಾರಿಗೆ ಆಯೋಜಿಸಲಾದ ಹಾರ್ಡ್ ಟೆನ್ನಿಸ್ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಿ ಜರುಗಿತು. ಈ ಪಂದ್ಯಾವಳಿಯಲ್ಲಿ ಕಾರವಾರದ ಮಲ್ಲಾಪುರ ತಂಡ ಚಾಂಪಿಯನ್ ಪಟ್ಟವನ್ನು ತನ್ನದಾಗಿಸಿಕೊಂಡಿದ್ದು, ಗೋಕರ್ಣ ತಂಡ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿತು. ಎರಡು ದಿನಗಳ ಕಾಲ ನಡೆದ ಕ್ರಿಕೆಟ್ ಪಂದ್ಯಾವಳಿಯನ್ನ ಹಳದಿಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಅಜಿತ್ ನಾಯ್ಕ್ ದೀಪ ಬೆಳಗಿಸುವುದರ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿ, ಸಚಿನ್ ಫ್ರೆಂಡ್ಸ್ ಹೊನ್ನಾವರ ಸಂಘಟನೆ ನೋಡಿದ್ರೆ ಖುಷಿಯಾಗುತ್ತೆ. ಯಾಕಂದ್ರೆ ಈ ಸಂಘಟನೆಯಲ್ಲಿರುವ ಪ್ರತಿಯೊಬ್ಬರೂ ಕೂಡ ತಮ್ಮ ಕೆಲಸದ ಬಿಡುವಿನಲ್ಲಿಯೂ ಕೂಡ ಇಂತಹ ಒಂದು ಅದ್ಭುತ ಕ್ರೀಡಾಕೂಟ ನಡೆಸುವುದು ಸುಲಭದ ಮಾತಲ್ಲ. ಈ ಸಂಘಟನೆ ಕ್ರೀಡೆಗೆ ಮಾತ್ರವಲ್ಲದೆ ಊರಿನ ಅಭಿವೃದ್ಧಿ ಕಾರ್ಯಗಳಿಗೂ ಈ ಸಂಘಟನೆ ಶ್ರಮಿಸಲಿ ಮತ್ತು ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಪ್ರಥಮ ಬಾರಿಗೆ ಸಚಿನ್ ಫ್ರೆಂಡ್ಸ್ ಹೆಸರಲ್ಲಿ ಒಂದು ಹೊನ್ನಾವರದ ಕ್ರೀಡಾಂಗಣದಲ್ಲಿ ಒಂದು ಟೂರ್ನಮೆಂಟ್ ನಡೀತಾ ಇದೆ. ಈ ಟೂರ್ನಮೆಂಟ್ನ ವಿಶೇಷ ಏನಂತ ನನಗೆ ಕಾಣೋದನ್ನು ನಾನು ನಿಮ್ಗೆ ಹೇಳ್ತೇನೆ. ಯಾಕೆಂದರೆ ಇದರ ಸಂಸ್ಥಾಪಕರಿಂದ ಹಿಡಿದು ಇದರಲ್ಲಿರುವ ಫ್ರೆಂಡ್ಸ್ನ ಸದಸ್ಯರನ್ನ ನೋಡಿದೆ. ಬಹುತೇಕ ಅವರವ್ರ ಕೆಲಸದ ಒತ್ತಡದ ಮೇಲೆ ಇರುವಂಥವ್ರೆ. ವಿಶೇಷ ಅಂದರೆ ಸಂಸ್ಥಾಪಕರು ಸಹ ಒಂದು ಸರ್ಕಾರಿ ಸೇವೆಯಲ್ಲಿರುವಂಥವ್ರು. ಆದರೂ ಸಹ ನಿಮ್ಮನ್ನೆಲ್ಲ ಒಟ್ಟು ಮಾಡಿ ಒಂದುಗೂಡಿಸಿ ಒಂದು ಸಂಘಟನೆಯನ್ನು ಮಾಡಿಕೊಂಡು ಒಂದು ಕ್ರೀಡಾಕೂಟವನ್ನು ಆಯೋಜಿಸ್ತಾರೆ ಅಂದರೆ ಅದು ಸುಲಭ ಅಲ್ಲ. ಇದು ಕೇವಲ ಹೊನ್ನಾವರಕ್ಕೆ ಒಂದು 2 ದಿವಸದ ಕಾರ್ಯಕ್ರಮ ಅನಿಸ್ಬೋದು, ಆದರೆ ಇದರ ಹಿಂದೆ ಏನಿಲ್ಲ ಅಂದರೆ 1 ತಿಂಗಳ ಪರಿಶ್ರಮ ಇದೆ. ಇಂತಹ ಒತ್ತಡದ ಕಾಲದಲ್ಲೂ ಸಹ ಸಚಿನ್ ಅವರು ಎಲ್ಲರನ್ನು ಒಂದುಗೂಡಿಸಿ ಒಂದು ಹೊನ್ನಾವರದಲ್ಲಿ ತಮ್ಮ ಮೂಲಕ ಒಂದು ಕಾರ್ಯಕ್ರಮ ಮಾಡಲೇಬೇಕಂತ ಹೇಳಿ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡೋದಕ್ಕಾಗಿ ಸಚಿನ್ ಫ್ರೆಂಡ್ಸ್ನ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೆ ನಾನು ಮೊದಲದಾಗಿ ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಒಂದು ಪಂದ್ಯಾವಳಿ ಆಯೋಜಿಸಿದ ನನಗೆ ಅಷ್ಟು ದೂರದಿಂದ ಹೋದರೂ ನನ್ನ ಸ್ನೇಹಿತರು ಕಿರಣ್ ಇರ್ಬೋದು, ಸಂತು ನನಗೆ ನಮ್ಮ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳೋದ್ರಿಂದ ಆಯಿತು ಬರ್ತೀನಿ ನಾನು ಮಾತನ್ನು ಹೇಳಿದ್ದೆ. ಇದೇ ರೀತಿ ಕಾರ್ಯಕ್ರಮ ದೊಡ್ಡ ಮಟ್ಟದ್ದು ಮಾಡಬೇಕು. ನಮ್ಮ ಸಹಕಾರ ನಿಮ್ಮ ಸಚಿನ್ ಫ್ರೆಂಡ್ಸ್ ಇವರಿಗೆ ಯಾವತ್ತಿಗೂ ಇರ್ತದೆ. ಮುಂದಿನ ವರ್ಷದಲ್ಲಿ ದೊಡ್ಡ ಪ್ರಮಾಣದ ಟೂರ್ನಮೆಂಟ್ ಮಾಡಿರಿ, ನನ್ನ ಕಡೆಯಿಂದ ಯಾವತ್ತೂ ನಿಮಗೆ ಸಹಕಾರ ಇರುತ್ತದೆ. ಇನ್ನು ಪಂದ್ಯಾವಳಿಯಲ್ಲಿ ವಿವಿಧ ಭಾಗಗಳಿಂದ 14 ತಂಡಗಳು ಭಾಗವಹಿಸಿ ಕ್ರೀಡಾ ಸ್ಪರ್ಧೆಯಲ್ಲಿ ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶಿಸಿದರು. ಫೈನಲ್ ಪಂದ್ಯದಲ್ಲಿ ಮಲ್ಲಾಪುರ ಮತ್ತು ಗೋಕರ್ಣ ತಂಡಗಳ ನಡುವೆ ನಡೆದ ಪೈಪೋಟಿ ಕ್ರೀಡಾಭಿಮಾನಿಗಳ ಉಸಿರುಗಟ್ಟಿಸುವ ಕ್ಷಣಗಳನ್ನು ನೀಡಿತು. ಅಂತಿಮವಾಗಿ ಮಲ್ಲಾಪುರ ತಂಡ ಜಯಗಳಿಸಿ ಟ್ರೋಫಿಗೆ ಭಾಜನವಾಯಿತು. ಈ ಪಂದ್ಯಾವಳಿಯ ಉದ್ದೇಶ ಯುವ ಕ್ರೀಡಾಪಟುಗಳಿಗೆ ವೇದಿಕೆ ಕಲ್ಪಿಸುವುದು ಹಾಗೂ ಕ್ರೀಡಾಸಕ್ತಿಯನ್ನ ಉತ್ತೇಜಿಸುವುದಾಗಿತ್ತು. ಸಂಘಟಕರ ಶ್ರಮ ಮತ್ತು ಸಹಕಾರದಿಂದ ಪಂದ್ಯಾವಳಿ ಶಿಸ್ತುಬದ್ಧವಾಗಿ ನಡೆಯಿತು. ಇನ್ನು ವಿಜೇತ ಮಲ್ಲಾಪುರ ತಂಡಕ್ಕೆ 55,555 ರೂಪಾಯಿ ನಗದು ಹಾಗೂ ಒಂದು ಆಕರ್ಷಕ ಟ್ರೋಫಿಯನ್ನ ನೀಡಲಾಯಿತು. ಜೊತೆಗೆ ರನ್ನರ್ ಅಪ್ ಆದ ಗೋಕರ್ಣ ತಂಡಕ್ಕೆ 33,333 ನಗದು ಬಹುಮಾನ ಮತ್ತು ಆಕರ್ಷಕ ಟ್ರೋಫಿಯನ್ನ ನೀಡಲಾಯಿತು. ಈ ವೇಳೆ ಸ್ಥಳೀಯ ಗಣ್ಯರು, ಕ್ರೀಡಾಭಿಮಾನಿಗಳು ಮತ್ತು ಸಂಘಟನೆಯ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದು ಕ್ರೀಡಾಪಟುಗಳಿಗೆ ಶುಭಾಶಯ ಕೋರಿದರು. ಈ ರೀತಿಯ ಪಂದ್ಯಾವಳಿಗಳು ಯುವ ಪೀಳಿಗೆಯಲ್ಲಿ ಕ್ರೀಡಾ ಮನೋಭಾವ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂಬ ಅಭಿಪ್ರಾಯ ವ್ಯಕ್ತವಾಯಿತು. ಈ ವೇಳೆ ಸಚಿನ್ ಫ್ರೆಂಡ್ಸ್ ಸಂಘಟನೆಯ ಪ್ರಮುಖರಾದ ವಿನಾಯಕ್ ಕೊಮಟಾಕರ್, ಕಿರಣ್ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.